ನಾಳೆ ನನ್ನ ಹಸ್ಬೆಂಡ್ ಸ್ವಂತ ತಂಗಿಗೆ ಬಗನ ಕೊಡಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಅದ್ರಲ್ಲಿ ಸ್ವಲ್ಪ ದೊಡ್ಡ ಸೈಜು ಇದೆ. ಬರುತ್ತೆ ಹಾಕು. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಂಗಳವಾರ ಮಧ್ಯಾಹ್ನ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿತ್ಯ ರೆಡಿಯಾಗಿದ್ದಾಳೆ. ನಿತ್ಯನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಹಂಗೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ನ ಮಾಡಿದೆ. ನಿತ್ಯಂದಲ್ಲ, ತೇಜುದು ಡ್ಯಾನ್ಸ್ ಕ್ಲಾಸು. ತೇಜುನ ಸ್ಕೂಲ್ ಹತ್ರ ಹೋಗಿ ಹಂಗೆ ತೇಜುನ ಕರ್ಕೊಂಡು ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ನಿತ್ಯ ನಾನು ಇದಕ್ಕೆ ಹೋಗ್ತೀವಿ. ಆಯಿತಾ? ಎಲ್ಲಿಗೆ ಹೋಗ್ತೀವಿ ಕಂದ? ಬೇಕ್ರಿಗಾ? ಬೇಕ್ರಿಗೆ ಹೋಯ್ತೀವಿ. ಅವಳಿ ಡ್ಯಾನ್ಸ್ ಕ್ಲಾಸ್ ಅಂದರೆ ಬರಲ್ಲ ಅವಳು. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತ ಹಂಗೆ ಜಲಕ್ಕಾಗಿ ಹೇಳೋದು ಅಂದರೆ, ಇನ್ನೇನು ಗೌರಿ ಹಬ್ಬ ಹತ್ರ ಬತ್ತಲ್ವ, ನಾನು ಆದ್ನೀರಿಗೆಲ್ಲ ತವ್ರ ಮನೆ ಬಾಗಿನ ಕೊಡಬೇಕು. ಸೊ ಅದಕ್ಕೆ ನಾಳೆ ಒಬ್ಬರಿಗೆ ಕೊಡೋದಕ್ಕೆ, ನಾಳೆ ನನ್ನ ಹಸ್ಬೆಂಡ್ ಸ್ವಂತ ತಂಗಿಗೆ ಬಾಗಿನ ಕೊಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ನಾಳೆ ರಜಾ ಅಲ್ವಾ, ಸ್ಕೂಲ್ ರಜಾ. ಸೊ ಅವ್ರ ಮಕ್ಕಳು ಮನೇಲಿರ್ತಾರೆ, ಮತ್ತು ತೇಜುನು ನನ್ನ ಜೊತೆ ಬರ್ಬೋದು ಅಂದ್ಬಿಟ್ಟು ನಾಳೆ ಹೋಗ್ತಾಯಿದ್ದೀವಿ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು, ಸೀರೆ ಆಲ್ರೆಡಿ ನಾನು ಮೂರು ಜನಕ್ಕೆ ಕೊಡ್ತೀನಿ ನನ್ನ ಕಾಯಿನ. ನಂದು ಹಸ್ಬೆಂಡ್ ಸ್ವಂತ ತಂಗಿ ಒಬ್ಬರು, ಇನ್ನಿಬ್ಬರು ಕಸಿನ್ ಸಿಸ್ಟರು. ಸೊ 3 ಜನಕ್ಕೆ ಕೊಡ್ತೀನಿ. 3 ಜನಕ್ಕೂ ಯುವರಾಜ್ ಸಿಲ್ಕ್ ಸ್ಯಾರಿನ ತರಿಸಿದ್ದೀನಿ ನಾನು ಆಲ್ರೆಡಿ. ಇವತ್ತು ಬಾಗ್ನಕ್ಕೆ ಏನೇನು ಸಾಮಾನು ತರಬೇಕು ಅದು. ಆ್ಯಕ್ಚುಲಿ ನಾನು ನಾಳೆ ಬೆಂಗಳೂರಿಗೆ ಹೋಗೋಣ ಅಂತ ಇದ್ದೆ ಕಾಯಿ ಕೊಡೋದಕ್ಕೆ. ಇನ್ನಿಬ್ಬರು ಬೆಂಗಳೂರಲ್ಲಿದ್ದಾರೆ, ಒಬ್ಬರು ಹಾಸನಲ್ಲಿರೋದು. ಬಟ್ ಏನಾಯಿತು ಅಂದರೆ ನಿತ್ಯನ ಕರ್ಕೊಂಡು ಇಬ್ಬರಿಗೆ ಕಾಯಿ ತೊಗೊಂಡು ತೇಜುನ ಕರ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಅವರೇ ಒಂದು ನಮ್ಮ ರಿಲೇಷನಲ್ಲಿ ಸಂಡೇ ಒಂದು ಮದುವೆ ಇದೆ. ನಮ್ಮ ಸೊ ಅವರೇ ಸಂಡೇ ಇಲ್ಲಿಗೆ ಬರ್ತಾ ಇರೋದ್ರಿಂದ ಅಲ್ಲೇ ಊರಿಗೆ ಹೋಗಿ ಕೊಟ್ಬರೋಣ ಅಂತ ಅಂದ್ಕೊಂಡು ಇವಾಗ ಇನ್ನೊಬ್ರಿಗೆ ಕೊಡೋಣ ನಾಳೆ ಅಂತ ಅಂದ್ಕೊಂಡು ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀನಿ. ಬನ್ನಿ ಏನೇನೆಲ್ಲ ತೊಗೋತೀನಿ ಅಂತ ತೋರಿಸ್ತೀನಿ. ಬನ್ನಿ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಯ್ ಮಾಡ್ಕೊಂಡೆ ಅವಳು ಇವಾಗ ನಿದ್ದೆಯಿಂದ ಎದ್ದಿದ್ದಾಳೆ, ಅಂಗನವಾಡಿಯಿಂದ ಬಂದು ಅಲ್ವಾ. ಹಾಯ್ ಫ್ರೆಂಡ್ಸ್, ನಾವು ಐಸ್ ಕ್ರೀಮ್ ತಿಂತೀವಿ. ಅದ್ರಲ್ಲಿ ಸ್ವಲ್ಪ ದೊಡ್ಡ ಸೈಜು ಇದೆಯಾ? ಹಾಂ, ಎಷ್ಟು ಕೊಡು, 5 ಮಾಡಿಕೊಡು. ಹಾಂ, 5 ಮಾಡಿಕೊಡು. ಮೂರು ನಾನು ಹೋಗಿ ಬರ್ಬೇಕು. ಏನು ಬೇಕು? ಹೂವಿನ ಕೋಲು ಹಂಗಂದ್ರೆ ಗಂಡಿಗೆ ಹಿಡ್ಕೊತಾರಲ್ಲ, ಗಂಡಿಗಿದು ಮದುವೆಲಿ ಗಂಡಿಗೆ ಹಿಂಗೆ ಹಿಡ್ಕೊತಾರಲ್ಲ ಅದು. ಒಂದು ಕವಳಿಗೆ ಎಲೆ ಅಡಿಕೆ. ನಿಮ್ಮ ಮಗಳ ಅವಳು ಅವರು ಬರೋಲ್ಲ ನಮ್ಮ ಮಕ್ಕಳೆಯ.
ಅಲ್ಲಿ ಡಾಕ್ಟ್ರದು. ಹ್ಞೂ ಅದೇನೆ ಅದೆಲ್ಲ ಡಾಕ್ಟ್ರದು. ಹ್ಞೂ ಅಲ್ಲಿ ಲಾಸ್ಟಲ್ಲಿ ಇತ್ತಲ್ಲ ಅಲ್ಲಿ ಅದಾ ಓಕೆನಾ? ಸಾಕಾ? ಓಕೆ ಚಿನ್ನ, ಎಷ್ಟಣ್ಣ ಅದು? ಹಾಕೊಡಮ್ ಬಿಡಿ ಮೇಡಮ್, ಕಮ್ಮಿ ಇದೆ. ಬೇರೆ ಇನ್ನೇನಾರ ಬೇಕಾ? ಏನಿಲ್ಲ ಅಣ್ಣ, ಕ್ರೀಮು, ಪೌಡ್ರು, ಕಾಜಲ್ಲು ಏನು ಬೇಡ. ಏನು ಬೇಡವಾ? ಆಯ್ತಾ? ಅದು ತಗೋಬಿಡಿ ಪಾಪ, ನೀವು ನಿಮಗೂ ಟೈಮ್ ಆಗಿದೆ. ಓಕೆ ಫ್ರೆಂಡ್ಸ್, ಎಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ಇವಾಗ ಜಸ್ಟ್ ಬಂದ್ವಿ ನಾನು ನಿತ್ಯ. ಹಾಗೆ ಐಬ್ರೋ ಮಾಡಿಸ್ಕೊಂಡು ಬಂದೆ. ತುಂಬ ದಿನ ಆಗಿತ್ತು ಆಯಿತಾ, ಒಂದು 4-5 ಮಂತ್ ಮೇಲಾಗಿತ್ತು ನಾನು ಐಬ್ರೋ ಮಾಡ್ಸೋಕ್ಕೆ ಹೋಗಿ. ಮಿಷಿನ್ ಇತ್ತಲ್ವ ನನ್ನ ಹತ್ರನೇ, ಹಂಗಾಗಿ ಹೋಗಿರಲಿಲ್ಲ. ಬಟ್ ನಿತ್ಯಂಗೆ ಆ ಬೀರ್ ಲಾಕ್ ತೆಗಿಯೋದು ಗೊತ್ತಾಗಿ ಏನು ಮಾಡಿದ್ದಾಳೆ ಅಂದರೆ ಅದನ್ನು ತೊಗೊಂಡು ಮಿಷಿನ್ನ ಚಾರ್ಜ್ ಪಿನ್ನ ಇದು ಹಾಳು ಮಾಡಿದ್ದಾಳೆ. ಯಾಕಂದ್ರೆ ಇನ್ನು ಚಾರ್ಜ್ ಹಾಕ್ಲಿಲ್ಲ ಅಂದರೆ ನಾನು ಐಬ್ರೋ ಮಾಡ್ಕೊಳತ್ತಕ್ಕಾಗಲ್ಲ. ಹಾಂ ಶೆಟ್, ನಮ್ಮ ನಿತ್ಯಂಗೆ ಕನ್ನಡ್ಕೊಂಡು ಮುರಿದೋಗಿದೆ ಫ್ರೆಂಡ್ಸ್. ಆ ಡಾಕ್ಟ್ರ ಕಿಟ್ ಕೊಡ್ಸೋವರೆಗೂ ಬಿಟ್ಟಿಲ್ಲ. ಈ ಹಟ್ಟದ ಮೇಲೆ ಅಲ್ಲಿ ನೋಡಿ, ಅಲ್ಲಿ ಆರೆಂಜ್ ಕಲರ್ ಬೇಕು, ಆ ಕಡೆ ವೈಟ್ ಕಲರ್ ಚೀಲ, 2 ಚೀಲದಲ್ಲೂ ಅವಳದೇ ಆಟ ಸಾಮಾನು ಇರೋದು. ಕೊಡ್ಸೋವರೆಗೂ ಆಚೆಗೆ ಬರಲೇ ಇಲ್ಲ ಅವಳು. ಸೊ ಇನ್ನು ಹೊಡೋದ್ರೆ ಬೈಕಲ್ಲಿ ಒಬ್ಬಳೇ ಕರ್ಕೊಂಡು ಬರೋಕ್ಕಾಗಲ್ಲ ಅಂದ್ಬಿಟ್ಟು ವಿಧಿ ಇಲ್ಲದೆ ಕೊಡ್ಸ್ಕೊಂಡು ಕರ್ಕೊಂಡು ಬಂದಿದ್ವಿ. ಇವಾಗ ತೇಜು ಬಂದು ಓದ್ಕೊತಾ ಇದ್ದಾಳೆ. ತೇಜುಗೆ ನಾಡಿದ್ರಿಂದ ಎಕ್ಸಾಮ್, FA2 ಎಕ್ಸಾಮ್. ಫ್ರೆಂಡ್ಸ್, ನಾನು ಇನ್ನೊಂದು ವಾರ ಬಿಟ್ಟು ನನ್ನ ಬರ್ತಡೇ ವಿಡಿಯೋಗೆ ಬರೋದು ಫ್ರೆಂಡ್ಸ್. ಅಯ್ಯೋ, ಅವಳುಗಳು ಬರ್ತಡೇ ಅಂದರೆ ಎಷ್ಟು ಎಕ್ಸೈಟ್ಮೆಂಟ್ ಅಂದರೆ ಈಗ ಎಲ್ಲಿ ಕಂದ ನೀನು ಇಲ್ಲಿ ಕೂತ್ಕ, ನಿನ್ನೂ ತೋರಿಸ್ತೀನಿ ಬಾಪ ನಮ್ಮ. ಹಾಂ, ಮಾತಾಡೋಕೆ ಆನ್ ಮಾಡಿದ ತಕ್ಷಣ ಬರ್ತೀವಿ. ಕೂತ್ಕ. ಈಗ ಸೆಪ್ಟೆಂಬರ್ 1 ತೇಜು ಬರ್ಡೇ ಆಯಿತಾ. ಸೆಪ್ಟೆಂಬರ್ 1 ಬರ್ಡೇ ಆದರೆ ನೆಕ್ಸ್ಟ್ ಬರ್ತಡೇದೆ ಮತ್ತೆ ಅವತ್ತಿನ ಬೆಳಗ್ಗೆಯಿಂದ ಲೆಕ್ಕ ಹಾಕ್ತಾಳೆ ಯಾವತ್ತು ಬರುತ್ತೆ ಅಂತ. ನಮ್ಮ ಮನೇಲಿ ಎಲ್ಲರಿಗಿಂತ ಜಾಸ್ತಿ ಬರ್ತಡೇ ಎಕ್ಸೈಟ್ಮೆಂಟ್ ಅಂದರೆ ಅವಳೆ. ಸುಮ್ಮನೆ ಇರಪ್ಪ, ಇದೊಂದು ಕಿದಪತಿ ಹಿಂಗ್ಸು. ಕಿದಪತಿ ಕಿದಪತಿ ಕಿದಪತಿ. ಹಾಂ, ಕ್ಯಾಮ ನಾಳೆ ನಿಮ್ಮ ಅತ್ತೆ ಮನೆ ಹೋಗೋಣ ಕೈ ಕೊಡೋಕ್ಕೆ. ನೀನು ಡ್ಯಾನ್ಸ್ ಕ್ಲಾಸ್ ಇದೆ ನಾಳೆ. ನಾವು ಈ ಬೈಕಲ್ಲಿ ನಶಿಪುರ ಹೋಗಿ ಮತ್ತೆ ಬಂದು ಹಾಸನಕ್ಕೆ ಹೋಗ್ತೀವಿ ಅಂದರೆ ಚಾರ್ಜಸ್ ಅಲ್ಲಲ್ಲ ಹಾಸನಕ್ಕೆ ಹೋಗೋಕ್ಕೆ. ಸೊ ಹಾಗಾಗಿ ನೀವು ಬಸ್ ಇಟ್ಕೊಂಡು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀರಾ, ನಾವು ಹಾಸನ ಹೋಗ್ತೀವಿ. ಮಧ್ಯಾಹ್ನ ಮೇಲೆ ಹೋದ್ರೆ ಓದ್ಕೊಳ್ಳಾರ ಯಾರು? ನಾಡಿದ್ರಿಂದ ಎಕ್ಸಾಮ್ ಇಲ್ವಾ? ನಮ್ಮ ನಿತ್ಯ ಅಂಗನವಾಡಿಲಿ ಮೊಟ್ಟೆ ಕೊಟ್ಟಿಲ್ಲ ಅಂತ ಅವ್ರ ಮೇಡಮ್ ಜೊತೆ ಬಿಟ್ಟವಳೆ. ನಾವು ಮೊಟ್ಟೆ ಎಲ್ಲ ಕೊಡ್ಸಲ್ಲ ಆಯಿತಾ. ಇಷ್ಟು ದಿನ ಕೇಳಿಲ್ಲ ಅವಳು. 1.5 ವರ್ಷದಿಂದ ಅಂಗನವಾಡಿಗೆ ಹೋಗ್ತಿದ್ದಾಳೆ, ಕೇಳೇ ಇಲ್ಲ ಅವಳು ಯಾವತ್ತೂ ಮೊಟ್ಟೆನ. ಬಟ್ ಇವಾಗ ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ಬೇರೆ ಮಕ್ಕಳಿಗೆ ಹಾಕಿ ಅವಳಿಗೆ ಹಾಕಿಲ್ಲ ಅಂತ ಅವ್ರ ಮ್ಯಾಮ್ ಅಂದರೆ ಅವಳಿಗೆ ಎಷ್ಟು ಇಷ್ಟ ಗೊತ್ತಾ. ಎಲ್ಲದಕ್ಕೂ ಮ್ಯಾಮ್ ಅಂತಿದ್ದವಳು. ಮೊಟ್ಟೆ ಕೊಟ್ಟಿಲ್ಲ ಅಂತ ಅವ್ರ ಮ್ಯಾಮ್ ಜೊತೆ ಬಿಟ್ಟಿದ್ದಾರೆ ಅಲ್ವಾಕಂದ. 1 ಮೊಟ್ಟೆ ಕತೆ. ಸಾರಿ ಕೇಳು ಮ್ಯಾಮ್ನ. ಮ್ಯಾಮ್ ಕೇಳಪ್ಪ. ಮ್ಯಾಮ್ ಸಾರಿ ಮ್ಯಾಮ್, ಮಾತಾಡ್ತೀನಿ ಕೇಳಲ್ಲ. ನೋಡಿ ಎಷ್ಟು ಸಿಂಧೆ ನನ್ನ ಮಗಳಿಗೆ. ಓಕೆ, ಇವಾಗ ಸ್ವಲ್ಪ ಹಳಸ್ನೇಣಿ ಐತೆ, ಅದನ್ನು ತಿಂದು ಚಕ್ಕೋತ ಐತೆ ಆಯ್ತಾ. ನೀ ಪಾಪು 1 ನಿಮಿಷ ಪಾಪು, ನಮ್ಮ ಮಕ್ಕಳಿಗೆ ಚಕ್ಕೋತಾನೆ ತಿನ್ಸಿಲ್ಲ ಯಾವತ್ತು. ಹೇಳ್ಬೇಕು ಅಂದರೆ ನಾನು ತಿಂದಿಲ್ಲ ಯಾವತ್ತು. ಸೊ ಅಮ್ಮ ಪಾಪು ತಿಂದಿಲ್ಲ. ನಿನ್ನ ಭಾಷೆಯಲ್ಲಿ ಯಾರಿಗೂ ಅರ್ಥ ಆಗಲ್ಲ. ಸೊ ಇವಾಗ ಚಕ್ಕೋತ ಸಾಲಡ್ ಮಾಡೋಣ.
ಏನಿಲ್ಲ ನಾನು ಕಾಳೇನೋ ನೆನೆಸಿದ್ದಿಲ್ಲ. ಸೊ ಚಕ್ಕೋತ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಸಾಲ್ಟ್ ಹಾಕಿ ತಿನ್ನೋಣ. ಹಾಂ, ಮನೆ ಕಟ್ ಮಾಡೋಣ. ಈ ಹುಡುಗಿ ವಿಡಿಯೋ ಮಾಡಕ್ಕೆ ಬಿಡಲ್ಲ. ಕಮಂಗಿ ನೋಡಿ ನೋಡಿ. ಈಗ ಪಾಪು ಇಲ್ಲಿ ಕುಚ್ಚಲ್ಲಿ, ಇಲ್ಲಿ ಪಾಪು ಇಲ್ಲಿ ನೋಡಿ, ಇಲ್ಲಿ ಕುಚ್ಚಲ್ಲಿ ನಿಂಗೇನೋ ಹೇಳ್ತೀನಿ. ಮತ್ತೆ ನಮ್ಮನೆ ಒಂದು ಮೂದೇವಿ ಇದೆ, ಅದು 2 ಜುಟ್ಟು ಹಾಕುತ್ತೆ, ಚಿಚ್ಚರ ಹೋಗುತ್ತೆ. ಯಾರು ಹೇಳು? ನೀನಾ? ಏ ನಮ್ಮನೆ ಒಂದು ಮೂದೇವಿ ಇದೆ. ಇಲ್ಲಿ ನೋಡಿ, ಈಗ ನಮ್ಮನೆ ಒಂದು ಮೂದೇವಿ ಇದೆ, ಅದು ಸ್ಕೂಲಿಗೆ ಹೋಗುತ್ತೆ. ನಮ್ಮನೆ ಮೂದೇವಿ ಯಾರು? ನಿತ್ಯ. ಬರುತ್ತಾಕು. ಪ್ರೆಸ್ ಮಾಡು, ಜೋರಾಗಿ ಪ್ರೆಸ್ ಮಾಡ್ಕಂದ ಕೊಡಿಲಿ. ನೋಡು ಅಮ್ಮ ತೋರ್ಸುತ್ತೀಗ. ನೋಡು ಹಿಂಗೆ ಹಿಡ್ಕೊಂಡು ನೋಡಿ, ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಒಂದು ಜಿಗ್ಜಾಗ್ ಗಿಡ. ಏನಕ್ಕೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ನಾನು ಜಿಗ್ಜಾಗ್ ಇಲ್ಲಿಯೂ ಕೂಡ ಶಂಖಪುಷ್ಪ ಹಾಕಿದ್ದೀನಿ ಆಯಿತಾ. ಇದು ಕಪ್ಸಣ, ಇದು ದಪ್ಪದು, ಒಂದು 7-8 ಎಳೆ ಇರೋವಂಥದ್ದು ಶಂಖಪುಷ್ಪ. ಅದು ಒಂದು ಎಳೆ ನಾವು ಬಾಗಿಲಲ್ಲಿರೋದು, ಇದು ಸ್ವಲ್ಪ ಜಾಸ್ತಿ ಎಳೆ ಇರೋದು. ಅದಾದಮೇಲೆ ಇಲ್ಲಿ ಬಸ್ಲೆ ಇಲ್ಲಿರಲಿತ್ತು, ಅದರಿಂದ ತೆಗೆದು ಇಲ್ಲಿಗೆ ಹಾಕಿದ್ದೀನಿ. ಅಲ್ಲಿ ಕನಕಾಂಬ್ರ ಎಲ್ಲ ಚಂದ ಬಿಟ್ಟಿದೆ. ನಡಿಕಂದ ಒಳಗೆ. ನಮ್ಮ ಮನೆ ಹತ್ರ ಎಷ್ಟು ಹಸಿರು ಗೊತ್ತಾ. ಇವಾಗ ನಾನು ವೀಳ್ಯದೆಲೆ ಗಿಡ ಒಂದು ಹಾಳಾಯಿತು ಅಷ್ಟೆ. ನೋಡಿ, ನನ್ನ ಸೂರ್ಯಕಾಂತಿ ಕಾಣಿಸ್ತಾ ಇದೆಯಾ? ನನ್ನ ಸೂರ್ಯಕಾಂತಿ. ಓಕೆ ಫ್ರೆಂಡ್ಸ್, ಈ ಚಕ್ಕೋತ ಹಣ್ಣು ತಂದು ವೀಕ್ ಮೇಲೇ ಆಯಿತು. ಬಟ್ ಇದು ಯಾವ ಥರ ಇದು ಮಾಡೋದು ಅಂತ ನನಗೂ ಗೊತ್ತಿಲ್ಲ. ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೀನಿ ನಾನು, ಬಟ್ ಇವಾಗ ರೀಸೆಂಟಾಗಿ ಯಾವಾಗಲೂ ತಿಂದಿರಲಿಲ್ಲ. ಸೊ ನೋಡೋಣ, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈ ಮೋಸಂಬಿ ಹಣ್ಣು ಥರ ಇದೆ ಅದು. ಕೊಡಿ ಮೇಕೆ ತಿಂದಾಕನ. ಪಾಪ ನೀನಂತ ಬರುವ, ಇನ್ನಂತ ಬರುವ. ನಮ್ಮನೆ ಬಿಳಿಯಮ್ಮ, ನಮ್ಮನೆ ಕರಿಯಮ್ಮ. ಬಿಳಿಯಮ್ಮ ಚಾಮವ್ವ, ಅದು ಕಾಳವ್ವ. ಓಕೆ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ವಲ್ಲ, ಅದಕ್ಕೆ ಇವತ್ತು ಪುರಿ ಉಪ್ಪಿಟ್ಟು ಮಾಡಿದ್ವಿ. ಅವಳು ಸ್ಕೂಲಿದ್ದಾಗ ಅವಳಿಗೆ ಪುರಿ ಉಪ್ಪಿಟ್ಟು ಇಟ್ಟೆ, ಅಲ್ಲ ಸ್ಕೂಲಿಗೆ ತಗೊಳ್ಳಲ್ಲ ಅವಳು ಪಾಪು. ಸೊ ಹಾಗಾಗಿ ಇವತ್ತು ಪುರಿ ಉಪ್ಪಿಟ್ಟು. ಬನ್ನಿ ಹಂಗೆ ಚೂರು ಫಸ್ಟು, ಅವೆಲ್ಲ ಇಲ್ಲ ಅದರಲ್ಲಿ 2 ತುಕ್ಕು. ಬಿಡು ಇಲ್ಲಿ. ಸೊ ಇವಾಗ ನನ್ನ ಹಸ್ಬೆಂಡ್ ಒಂದು ಗುರುಪ್ರವೇಶಕ್ಕೆ ದೇವ್ರು ತಗೊಂಡು ಹೋಗಿ ಇಟ್ಟು ಬಂದಿದ್ದಾರೆ. ಇವಾಗ ಅಲ್ಲಿಗೆ ಹೋಗ್ತಾರೆ ಅವರು. ನಾವು ತಿಂಡಿ ಎಲ್ಲ ತಿಂದು ಬಾಗಿನ ಕೊಡೋದಕ್ಕೆ ಅಂತ ಹಾಸನಿಗೆ ಹೋಗ್ಬೇಕು. ಅವರು ಹಾಸನಿಗೆ, ನಾವು ಹಾಸನಿಗೆ. ಬಟ್ ನಾವು ಬೈಕಲ್ಲಿ ಹೋಗ್ತೀವಿ, ಅವ್ರು ಕಾರಲ್ಲಿ ಹೋಗ್ತಾರೆ. ತುಂಬ ತಲೆ ಸ್ವಲ್ಪ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಮತ್ತೆ ಬಾಗ್ನ ಕೊಡೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.